ಈ ದಿವಸ ಮನ್ರೇಗವನ್ನ ಕಿತ್ತು ತೆಗೆದು ಹಾಕಿದಂತ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರತಿಯೊಂದು ಕಡೆಯಲ್ಲಿ ಕೂಡ ಅದನ್ನು ಪ್ರತಿಭಟಿಸಬೇಕು. ಪುನರುಪಿ ಮನ್ರೇಗಾ ಕಾರ್ಯಕ್ರಮದ ಸ್ಥಾಪನೆ ಆಗುವವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಅಳವಡಿಸುವಂಥ ಕಾರ್ಯಕ್ರಮ ಆಗಿದೆ. ಶ್ರೀಯುತ ಮಹಾತ್ಮ ಗಾಂಧೀಜಿಯವರು ಈ ದೇಶದ ರಾಷ್ಟ್ರಪಿತ. ನಮಗೆ ಸ್ವಾತಂತ್ರ್ಯ ಪಡೆದಂಥ ಸಮಯದಲ್ಲಿ ನಮ್ಮ ದೇಶದಲ್ಲಿ ಇರುವಂಥ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಬಡತನ. ಈ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಅನೇಕ ಕ್ರಾಂತಿಕಾರಿಕವಾದಂಥ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿರಂತರವಾಗಿ ಅನುಷ್ಠಾನ ಮಾಡಿದಂಥ ಹಿನ್ನೆಲೆಯಲ್ಲಿ ಕಳೆದ 12 ವರ್ಷಗಳಲ್ಲಿ ಕೇಂದ್ರದ ಬಿಜೆಪಿಯ ಸರ್ಕಾರ, ಮೋದಿಯವರ ಸರ್ಕಾರ 33 ಕಾರ್ಯಕ್ರಮಗಳನ್ನು ನಿಷ್ಕ್ರಿಯಗೊಳಿಸುವಂತ, ಬಡವರ ಕಾರ್ಯಕ್ರಮ ನಿಷ್ಕ್ರಿಯಗೊಳಿಸುವಂತ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಇವತ್ತು ಮಾಡಿದೆ. ಇಂಥ ಸಮಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಇತಿಹಾಸದಿಂದ ತೆಗೆದುಹಾಕಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲಿರುವಂತ ಒಂದೇ ಒಂದು ಕಾರ್ಯಕ್ರಮ, ಮನ್ರೇಗಾ ಕಾರ್ಯಕ್ರಮವನ್ನ ಇವತ್ತು ಕಿತ್ತು ಹಾಕುವಂತ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಟ್ಟಿದೆ. ಮಹಾತ್ಮ ಗಾಂಧೀಜಿಯವರ ಮಾತಿದೆ, ಬಡವ ಬಡವ ಎಂದು ದೂರ ಜರಿದಿರು, ಅವನ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಎನ್ನುವಂತ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖವನ್ನು ಮಾಡಿದರು. ಇನ್ನೊಂದು ಮಾತನ್ನ ಉಲ್ಲೇಖ ಮಾಡಿದರು, ಯಾರಾದರೂ ಅಧಿಕಾರದ ಕುರ್ಚಿಯಲ್ಲಿದ್ರೆ ಇವತ್ತು ಯಾವುದೇ ತೀರ್ಮಾನ ತಗೊಳ್ಳುವಂತ ಸಮಯದಲ್ಲಿ ಒಂದು ಸಲ ಕಣ್ಣು ಮುಚ್ಚಿ ಆ ತನ್ನ ತೀರ್ಮಾನದಿಂದ ಕಟ್ಟ ಕಡೆಯ ಬಡವನ ಮುಖದಲ್ಲಿ ನೆಗೆ ಬರ್ತಿದ್ರೆ ತಕ್ಷಣ ಆ ತೀರ್ಮಾನವನ್ನು ತಗೊಳ್ಳು ಅನ್ನುವಂಥ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಉಲ್ಲೇಖವನ್ನು ಮಾಡಿದರು. ಗ್ರಾಮ ಸ್ವರಾಜ್ಯದ ಬಗ್ಗೆ ಅಪಾರವಾದಂಥ ಕಲ್ಪನೆಯನ್ನು ಇಟ್ಕೊಂಡಂತ ಮಹಾತ್ಮ ಗಾಂಧೀಜಿಯವರ ಇವತ್ತು ವಿದೇಶದಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಮಹಾತ್ಮ ಗಾಂಧೀಜಿಯವರ ಕುರು ಇದೆ. ವಿದೇಶಕ್ಕೆ ಮೋದಿಯವರು ಹೋದ್ರೆ ಇವತ್ತು ಅಲ್ಲಿ ಹೋಗಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಅಡ್ಡ ಬೀಳುವಂತ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಇಲ್ಲದಿದ್ರೆ ಅವರಿಗೆ ಗೌರವ ಇರುವುದೂ ಇಲ್ಲ. ಇವತ್ತು ನಮ್ಮ ರಾಷ್ಟ್ರದಲ್ಲಿ ಅಳಿತ ಶೃಂಗಸಭೆ ಆಯಿತು. 140 ರಾಷ್ಟ್ರಗಳ ಪ್ರಧಾನಮಂತ್ರಿಗಳು, ಅಧ್ಯಕ್ಷರುಗಳು ಇವತ್ತು ಮಹಾತ್ಮ ಗಾಂಧೀಜಿಯವರ ಸಮಾಧಿ ಹತ್ರ ಹೋಗಿ, ರಾಜ್ಘಾಟ್ಗೆ ಹೋಗಿ ಅಡ್ಡ ಬೀಳುವಂತ ದೃಶ್ಯವನ್ನು ನಾವು ನೋಡಿದ್ದೇವೆ. ಅಂತ ಮಹಾತ್ಮ ಗಾಂಧೀಜಿಯವರನ್ನ ಇವತ್ತು ಹಿಂದೆ ನಾಥೂರಾಮ್ ಗೋಡ್ಸೆ ಕೊಲೆ ಮಾಡುವಂತ, ಹತ್ಯೆ ಮಾಡುವಂತ ಕೆಲಸ ಕಾರ್ಯವನ್ನು ಮಾಡಿದ್ರೆ ಪುನರುಪಿ ಬಿಜೆಪಿ ಸರ್ಕಾರ ಮಹಾತ್ಮ ಗಾಂಧೀಜಿಯವರನ್ನ, ಅವರ ಹೆಸರನ್ನ ಇತಿಹಾಸದಿಂದ ತೆಗೆದು ಹಾಕುವುದರ ಮುಖಾಂತರ ಪುನರುಪಿ 2ನೇ ಹತ್ಯೆ ಮಾಡುವಂತ ಕೆಲಸ ಕಾರ್ಯವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಪಂಚಾಯತಿಗಿರುವಂತ ಹಕ್ಕು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ, ಮನಮೋಹನ್ ಸಿಂಗ್ ರವರ ನೇತೃತ್ವದಲ್ಲಿ ಇವತ್ತು ಮನ್ರೇಗಾ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರುವಂತ ಕಾರ್ಯಕ್ರಮ ಆಗಿತ್ತು. ಇದು ಪಂಚಾಯತಿಗೆ ದೊಡ್ಡ ಶಕ್ತಿ ಆಗಿತ್ತು. ಪಂಚಾಯತ್ನಲ್ಲಿ ಗ್ರಾಮ ಸಭೆ ಮಾಡಿ ಯಾವ ಕಾಮಗಾರಿಯನ್ನು ತಗೊಳ್ಬೇಕು ಅಂತೇಳಿ ತೀರ್ಮಾನ ಮಾಡುವಂತ ಶಕ್ತಿ ಪಂಚಾಯತಿಗಿತ್ತು. ಇವತ್ತು ಅದನ್ನು ಕಿತ್ತು ಹಾಕುವುದರ ಮುಖಾಂತರ, ಹೊಸ ಕಾನೂನನ್ನು ತರುವುದರ ಮುಖಾಂತರ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಂತ ಅನಿವಾರ್ಯತೆ ಇವತ್ತು ನಮ್ಮ ಎದುರುಗಡೆಯಲ್ಲಿ ಇದೆ. 90% ಕೇಂದ್ರ ಸರ್ಕಾರ ಕೊಡುವಂತ ಕಾರ್ಯಕ್ರಮ ಇತ್ತು. ಅದನ್ನು ತೆಗೆದುಹಾಕಿ ಇವತ್ತು ಬರೇ 40% ರಾಜ್ಯ ಸರ್ಕಾರ ತುಂಬಬೇಕು ಅನ್ನುವಂಥ ದಿಶೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಯಾವ ರಾಜ್ಯದಿಂದ ಕೂಡ ಇದು ಸಾಧ್ಯ ಆಗ್ಲಿಕ್ಕಿಲ್ಲ. ಇದರ ಬಗ್ಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಅವಿರತವಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪಂಚಾಯತಿನ ಹಕ್ಕನ್ನ ಕಿತ್ಕೊಂಡಂತ ಸಮಯದಲ್ಲಿ, ಕಾರ್ಮಿಕರ ಹಕ್ಕನ್ನ ಕಿತ್ತುಕೊಂಡಂತ ಸಮಯದಲ್ಲಿ, ಇತಿಹಾಸದಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕಿತ್ತು ತೆಗೆಯುವಂತ ಸಂದರ್ಭ ಮಾಡಿದಂತ ಸಮಯದಲ್ಲಿ ರಾಷ್ಟ್ರದಾದ್ಯಂತ ಹೋರಾಟವನ್ನ ಮಾಡಿ ಇವತ್ತು ರಾಷ್ಟ್ರದಲ್ಲಿ ಯಾವ ರೀತಿಯಲ್ಲಿ ರೈತರ ಹೋರಾಟ ಆಗಿತ್ತ, ರೈತರಿಗೆ ವಿರುದ್ಧವಾದಂತ ಕರಾಳವಾದಂತ ಕಾನೂನನ್ನು ತಂದಿದ್ರ, ಅದರ ವಿರುದ್ಧ ಯಾವ ರೀತಿ ಹೋರಾಟ ಆಗಿತ್ತ, ಅದೇ ರೀತಿಯಲ್ಲಿ ನಿರಂತರ ಹೋರಾಟವನ್ನು ಮಾಡೋದ್ರ ಮುಖಾಂತರ ವಾಪಸ್ ಮನ್ರೇಗಾ ಕಾರ್ಯಕ್ರಮದ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ಪ್ರತಿಭಟನಾ ಕಾರ್ಯಕ್ರಮ ನಡೀತದೆ.
ನಮ್ಮ ನಾಯಕರಾದಂಥ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ರಾಹುಲ್ ಗಾಂಧಿ ಅವರು ಮಾಡುವಂತ ಹೋರಾಟಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಅದೇ ರೀತಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀಯುತ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ನಮ್ಮ ಇಲ್ಲಿಯ 3 ಜನ ಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಅವಿರತವಾದಂತಹ ಹೋರಾಟ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಮೊಳಗುವಂತ ಅವಕಾಶ ಆಗಿದೆ. 100ಕ್ಕೆ 100 ಪಾಲು ಕೂಡ ನಮ್ಮ ಹೋರಾಟಕ್ಕೆ ಜಯ ಸಿಗ್ತದೆ. ಬಡವರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ಇವತ್ತು ಇತಿಹಾಸದಿಂದ ಮಹಾತ್ಮ ಗಾಂಧಿಯನ್ನು ತೆಗೆದುಹಾಕುವಂತ ಕಾರ್ಯಕ್ರಮಕ್ಕೆ ಈ ಹೋರಾಟದಲ್ಲಿ ನಾವು ಸಕ್ರಿಯವಾಗಿ ಇನ್ನಷ್ಟು ತೊಡಗಿಸಿಕೊಂಡು ಈ ಹೋರಾಟವನ್ನ ಜಯಗಳಿಸುವಂತ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಚಾಲನೆ ಕೊಡಬೇಕು ಅಂತ ಮಾತ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನೊಂದೆರಡು ಮಾತು ತಿಳಿಸ್ತೇನೆ. ಜೈ ಹಿಂದ್.